ಗಿಲ್ಲಿಗೆ ಓಟ್ ಮಾಡಿ ಎಲ್ಲರೂ ಅನ್ನು. ಒನ್ ಟೂ ತ್ರೀ. ಇದೆಲ್ಲ ಗೊತ್ತಿಲ್ಲಪ್ಪ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಹಾಯ್, ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ, ಇವತ್ತೊಂದು ಹೊಸ ವ್ಲಾಗ್. ಇವತ್ತು ಅಕ್ಕ ಮನೆಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂತಂದರೆ, ಇವತ್ತು ಸ್ಯಾಟರ್ಡೆ, ನಾಳೆ ರಜಾ ಇದೆಯಲ್ಲ, ಅಕ್ಕ ಬಾ ಅಂತ ಇದ್ದಾಳೆ. ಸೊ ಎಲ್ಲಾದರೂ ಹೋಗೋಣ ಅಂತೇಳಿ ಅದಕ್ಕೆ ಹೋಗ್ತಾ ಇದ್ದೀನಿ. ಸೊ ನಾನು ಇವತ್ತು ರೆಡಿ ಆಗ್ತಾ ಇರೋದು, ನನ್ನನ್ನು ರೆಡಿ ಮಾಡ್ತಾ ಇರೋದು ಒನ್ ಆ್ಯಂಡ್ ಓನ್ಲಿ ಮಿಸ್ ಚಿಟ್ಟಿ. ಮಿಸ್ ಚಿಟ್ಟಿ ಅವರು ನನ್ನನ್ನು ರೆಡಿ ಮಾಡ್ತಾ ಇದ್ದಾರೆ. ಇಂಥ ಭಾಗ್ಯ ಯಾರಿಗೆ ಸಿಗುತ್ತೆ ಹೇಳಿ? ಇಷ್ಟನಾ? ನೋಡಿ, ನಾನು ಇವತ್ತು ಇಷ್ಟು ಚೆನ್ನಾಗಿ ಕಾಣಿಸೋಕೆ ಕಾರಣ ನನ್ನ ಮಗಳು ಚಿಟ್ಟಿ. ಹೆಂಗೆ ರೆಡಿ ಮಾಡಿದ್ದಾಳೆ ನೋಡಿ, ಅದೃಷ್ಟ ಮಾಡಿರ್ಬೇಕು ಅಲ್ಲಮ್ಮ. ಸೊ ಇವಾಗ 10:30 ಆಗಿದೆ. ನಮ್ಮ ಅಕ್ಕಗೆ 12 o'clock-ಗೆ 12:30-ಗೆ ಸ್ಕೂಲ್ ಬಿಡೋದು ಅವಳಿಗೆ. ಸೊ ಅದಕ್ಕೋಸ್ಕರ ಅಷ್ಟರಲ್ಲಿ ಸ್ಕೂಲ್ ಹತ್ರ ಹೋಗೋಣ ಇಲ್ಲ ಬ್ಯಾಲತ್ ಕೆರೆ ಹತ್ರ ಹೋಗೋಣ ಗೊತ್ತಿಲ್ಲ. ಹೊಡ್ತಾ ಇದ್ದೀವಿ. ಇವಾಗ ರೆಡಿಯಾಗಿದ್ದೀವಿ. ಚಿಟ್ಟಿನ ಫುಲ್ ರೆಡಿ ಮಾಡಿಸಿದ್ದೀನಿ. ಇವಾಗ ನನ್ನನ್ನು ಚಿಟ್ಟಿ ರೆಡಿ ಮಾಡಿಸ್ತಾ ಇದ್ದಾಳೆ. ಹೊರಡೋಣ. ಓಕೆ, ಬನ್ನಿ ಮೇಡಮ್, ಬನ್ನಿ ಮೇಡಮ್. ಫುಲ್ಲು ಬ್ಯಾಗೆಲ್ಲ ಹಾಕ್ಕೊಂಡು ರೆಡಿ ಆಗಿಬಿಟ್ಟಿದ್ದಾಳೆ ಚಿಟ್ಟಿ. ಬನ್ರಿ, ಹತ್ರಿ ಮೇಲೆ ಹತ್ರಿ. ಇಲ್ಲಿ ಬ್ಯಾಗ್ ಹಾಕೊಂಡು ರೆಡಿ ಫುಲ್ಲು ಚಿಟ್ಟಿ. ಐ ಲವ್ ಯು. ಯಾರು ನಿನ್ನನ್ನು ರೆಡಿ ಮಾಡಿದ್ಯಾರು? ನನ್ನನ್ನು ರೆಡಿ ಮಾಡಿದ್ಯಾರು? ನನ್ನ ರೆಡಿ ಮಾಡಿದ್ದಾರೆ. ನೀನಾ? ನನಗೆ ನೀನು, ನಿನಗೆ ನಾನು. ಏನ ಸಾಂಗ್ ಬರ್ತೈತೆ? ಅಯ್ಯಪ್ಪ. ನನಗೆ ನೀನು, ನಿನಗೆ ನಾನು, ದೈವ ಕೊಟ್ಟ ಒಲವು ನೀನು, ಕೈಯ ಬಿಡದ ಇರು ಕೊನೆವರೆಗೆ. ಇರ್ತೀಯಾ? ಇರ್ತೀಯಾ? ಇವಾಗ ಆಟೋ ಬುಕ್ ಮಾಡಿಕೊಂಡು ಹೊರಡಬೇಕು. ಲೆಟ್ಸ್ ಗೋ. ಆ್ಯಕ್ಚುಲಿ ಚಿಟ್ಟಿದು ಮಿಸ್ ಮ್ಯಾಚ್ ಮಾಡಿ ಹಾಕಿದ್ದೀನಿ. ಇದು ಬೇರೆ ಸ್ಕರ್ಟ್, ಅವಳು ಚಿಕ್ಕು ಪಾಪು ಇದ್ದಾಗ ತೊಗೊಂಡಿದ್ದು. ಇದೂ ಅಷ್ಟೇ ಚಿಕ್ಕು ಪಾಪು ಇದ್ದಾಗ ತೊಗೊಂಡಿದ್ದು. ಅದ್ರದ್ದು ಆ್ಯಕ್ಚುಲಿ ಟಾಪ್ ಸ್ವಲ್ಪ ಟೈಟ್ ಆಗ್ತಿತ್ತು, ಅದು ಸ್ಲೀವ್ಲೆಸ್ ಟೈಪ್ ಇತ್ತು ಸ್ವಲ್ಪ. ಅದಕ್ಕೆ ಈ ಥರ ರೆಡಿ ಮಾಡಿದ್ದೀನಿ ಚಿಟ್ಟಿನ. ನಡ್ಕೊಂಬರೋಕ್ಕಾಗಲ್ವ ನಿಮಗೆ? ಹಾಂ, ಎತ್ಕೊಳ್ಳೇಬೇಕಾ? ಇಲ್ಲಿ ಬಾ, ಇಲ್ಲಿ ಬಾ ಕೆಳಗಡೆ ಬಾ. ಇಷ್ಟು ಚೆನ್ನಾಗಿ ರೆಡಿಯಾಗಿದೆಯಾ? ಎಲ್ಲ ಹಾಳಾಗೋಯ್ತದೆ ಪಾಪ. ಚೆನ್ನಾಗಿ ರೆಡಿಯಾಗಿದೆಯಾ ತಾನೆ? ಮತ್ತೆ ಎಲ್ಲ ಹಾಳಾಗೋಯ್ತದೆ ಮಗಳೇ. 2 ಬ್ಯಾಗ್ ಇಟ್ಕೊಂಡು ಹಿಡಿಯೋಕ್ಕಾಗಲ್ಲ. ಎಷ್ಟು ಹಿಂಸೆ ಕೊಡ್ತಾಳೆ ಅಂದರೆ ಅಷ್ಟು ಹಿಂಸೆ ಕೊಡ್ತಾಳೆ. ಯಪ್ಪ, ಮಕ್ಕಳು ಸಾವಾಸ ಸಾಕಪ್ಪ ಸಾಕು. ಕಾರ್ ಬುಕ್ ಮಾಡಿದ್ದೀನಿ, ಬಾ ಬರಲಿ. ಏನಿಂಗಂದ್ರೆ 2 ಅಲ್ಲ, 1 ಮಾಡಿರೋದು. ಆಯ್ತು, ಕೊಡಪ್ಪ, ಇಟ್ಕೊತೀನಿ. ಇನ್ನೂ ಕ್ಯಾಬ್ ಬರೋದು ಲೇಟು, ಕೊಡು. ಇನ್ನೂ 5 ನಿಮಿಷ ಬೇಕು ಮಮ್ಮ. ಕ್ಯಾಬ್ ಇನ್ನೂ 5 ನಿಮಿಷ ಬೇಕು. ಬ್ಯಾಗ್ ಇಟ್ಕೋತೀನಿ, ಕೊಡಿ. ನೀನೇ ಹಾಕೊಬೇಕಾ? ಚೆಲ್ವೆ ಇಲ್ಲಿ ಮಾತಾಡೆ ಪಾಪ. ಇಲ್ಲಿ ನೋಡಿ ನನ್ನ. ವೆಲ್ಕಮ್ ಬೈ ಕೇಳ್ತಿರಲ್ಲ, ಹೇಳಪ್ಪ ಹಂಗೆ. ಬಂತು ಅಲ್ಲಿ ಕ್ಯಾಬ್, ಅಲ್ಲಿ ಬಂತು ನಡ್ರಿ. ಅಲ್ಲಿ ಕ್ಯಾಬ್ ಬಂತು, ನಮ್ಮದು ಕ್ಯಾಬ್ ಬಂತು. ಅದೇನದು ಅಪ್ಪ? ಉಲ್ಟಾ ಹಾಕೋತಿಯಲ್ಲ ಪಾಪ. ಇದು ಹಾಕೊಳ್ಳೋ ಫಸ್ಟು. ಅದು ಬಿಚ್ಚೋದಕ್ಕೆ, ಹಾಕೋದಕ್ಕೆ. ಹಾಂ, ಈ ಕಡೆ ಬಾ. ರೋಡ್ ಹೋಗ್ಬಾರ್ದು. ಕ್ಯಾಬ್ ಬುಕ್ ಮಾಡಿದೆ, ಬಟ್ ಅದು ತುಂಬ ಲೇಟ್ ಆಗಿದೆ. 5 minutes, 8 minutes, 7 minutes, ಮತ್ತೆ 8 minutes. ಒಂದು
ಪಾಪ ನೋಡವ ನಿಮ್ಮ ಮಮ್ಮಿನ ಐ ಸ್ಟೈಲ್ ನೋಡ್ರಿ ಸ್ಟೈಲ್ನ. ಎಲ್ಲಿಗೆ ಬಂದ್ರು ಮೇಡಮ್? ಮೇಡಮ್ ಮೇಡಮ್ ಎಲ್ಲಿಗೆ ಬಂದ್ರು ಮೇಡಮ್? ಓಯ್ ಹಲೋ ಮೇಡಮ್, ಎಲ್ಲಿಗೆ ಬಂದ್ರಿ? ಮಳೆ ಗೊತ್ತಿಲ್ಲ. ನಿಂಗೆ ಯಾರ ಮನೆ ಇದು? ಎಷ್ಟು ಚೆನ್ನಾಗಿ ರೆಡಿ ಆಗೋಳೆ. ಏನ್ ಡ್ರೆಸ್ ಹಾಕೊಂಡು ಚುಟ್ಟ ಹಾಕೊಂಡು ನಿನ್ನ ರೆಡಿ ಮಾಡಿ. ಇದು ಯಾವಾಗ ಹೇಳ ಅವಾಗ 9 months 8 months ಇದ್ದಾಗ ತಗೊಂಡಿದ್ದು ಶಾರ್ಟ್ಸು. ಇದೇನೋ ತೆಗಿಬೇಕಾದ್ರೆ ಬಿತ್ತ ಕೆಳಗಡೆಗೆ ಅದನ್ನೇ ರೆಡಿ ಮಾಡ್ಕೊ ಬಂದಾಯ್ತು. ಇದು ಶಾರ್ಟ್ಸ್ ಇದು. ಅದ್ ಮೇಲ್ಗಡೆ ಟಾಪ್ ಬೇರೆ ಅದು. ಒಂದ್ಸಲಿ ಫೋಟೋ ಶೂಟ್ ಮಾಡಿವಲ್ಲ ನಿಮ್ಮ ಮನೆ ಹತ್ರ ಪಾರ್ಕಲ್ಲಿ ಅದ. ಈಗೈತೆ ಅದು ಫುಲ್ಲು 3/4 ಇದ್ದು ಟಾಪು. ಅದು ಒಳಗಡೆ ಇದು ಮಾಡಿ ಏನಪ್ಪ ಚೀಟಿ? ಏನ್ ಗೊತ್ತಾ, ನಾನೇ ಫಸ್ಟು. ನೀನ್ ಫಸ್ಟ್. ಓ ನಿಮ್ಮ ಅಣ್ಣನ್ ತರ ಅವ್ರು ಹಂಗೆ ಬಂದ ತಕ್ಷಣ ನಾನ್ ಫಸ್ಟ್ ಅಂತ ಓಡಾಡ್ತಾರೆ. ಅಮ್ಮ ಮಮ್ಮಿ ಮನೆ ಬನ್ನ. ಏನು ದೋಸೆ ನೀನು? ದೋಸೆ ಏನೇನು ತಂದಿದ್ದೆ ನಂಗೆ? ನಾನು ನಿಂಗೇನೋ ತನ್ನ ಕಣ್ಮುಚ್ಚಿ ಕೊಡ್ತೀನಿ. ಕಣ್ಮುಚ್ಚಿ, ಕೈ ಹಿಡೀರಿ. ಕಣ್ಮುಚ್ಚು. 1 2 3 ಎಲ್ಲ ಕಣ್ಬಿಡ್ಬೇಕು. 1 2 3. ತಿಂತೀಯಾ? ತಿಂತಲ್ಲ ಚಿಕ್ಕಿ? ಎಲ್ಲ ಗೊತ್ತಿಲ್ಲಪ್ಪ. ಸೈಡ್ಗೆ ನಾನು ಏನ್ ತಗೊಂಡ್ಬಂದಿದ್ಯವಲ್ಲ ಅವ್ವ. ನೀನ್ ಪ್ಯಾಂಪಸ್ ತಂದಿದ್ದಿ, ಬಾಳೆಹಣ್ಣು ತಂದಿದ್ದಿ, ಎಲೆ ಅಡಿಕೆ ತಂದಿದ್ದಿ, ಹಣ್ಣು ಆರೆಂಜ್, ಆಪಲ್. ಅಷ್ಟೇನಾ? ಏನೋ ಹುಡುಕ್ತಾವಳೆ ಕಡೆವಳು. ಏನದು? ಇರು ಓಪನ್ ಮಾಡಿದ್ನ ಫಸ್ಟು. ಅವಳಿಗೆ ಅರ್ಜೆಂಟ್ ಆಗ್ಬಿಟ್ಟೈತೆ. ನಾಟ್ ಹಾಕೈತೆ, ಓಪನ್ ಮಾಡ. ಕ್ರೀಮ್, ಸೋಪು, ಹಣ್ಣು. ಇಲ್ಲಿ ಸಂಕಂತಿ. ಏನ್ ಹುಡುಕ್ತಾ ಇದೆಯಾ ಸರಿ? ಅಯ್ಯೋ ರಾಮ. ಅಷ್ಟೇ, ಇನ್ನೇನಿಟ್ಟಿದಿ? ಏನು ತನ್ನ ನಂಗೆ? ಇದು ತನ್ನ. ಏನಿದು? ಕೊಡು, ಬಿಚ್ಕೊಡ್ತೀನಿ. ಎಳ್ಳು ಬೆಲ್ಲ. ಎಳ್ಳು ಬೆಲ್ಲ ತಿನ್ನಿ. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ. ತಗೋ, ಇಲ್ಲದ್ ನೋಡಿ. ತಿನ್ನು ಫಸ್ಟ್. ಆಮೇಲೆ ಅಣ್ಣ ಬಂದಾಗ ಸ್ವಲ್ಪ ಹಂಗೆ ನನ್ನ ಫೋನಲ್ಲೂ ಹೊಸಿ ಫೋಟೋ ತೆಗಿಯಲ್ಲ. ಎಲ್ಲ ನಾನು ಪಾಚು ಮಾಡಿರೋ ತೆಗ್ದಿದ್ದೀನವ. ಕಾಲ್ ನೇತಾಡ್ತಾವ ನಾವು. ಡೈಲಿ ಅವ್ಳು ತೆಗೆ ಫೋಟೋಗಳು ಡಿಲೀಟ್ ಮಾಡೋದ ಕೆಲಸ ನನಗೆ. ನನ್ನ ಫೋನಲ್ಲಿ ಅವತ್ತು ಎಷ್ಟೊಂದು ತೆಗ್ದವ್ರು ಗೊತ್ತಾ? ಊರ್ಗ್ ಹೋಗಿದ್ದಾಗ ಅದ್ ನೀವೆಲ್ಲ ಕುತ್ಕೊಂಡು ಚೆನ್ನಾಗಿ ಚಿಕನ್ ತಿಂತ ಇದ್ದೀರಲ್ಲ, ಅದನ್ನೆಲ್ಲ ತೆಗ್ದವಳೆ. ಹಾಯ್, ಮುಗೀತಾ ಕ್ಲಾಸು? ಯಾರು ಹುಡುಕ್ತಾ ಇದ್ದೀರಾ? ಚಿಟ್ಟೆ ಬಂದಿಲ್ಲ. ಕಾಂಪ್ರಮೈಸ್ ಮಾಡ್ಸೋಕ್ಕೆ ಬಂದಿರೋದು ನಾವು ಇಬ್ರೂ, ನಾನು ನನ್ನ ಮಗಳಿಬ್ರು. ಬರಪ್ಪ, ಕೈ ಕೊಡಪ್ಪ. ಆಮೇಲೆ ಕುಡಿವಂತ ಬರಪ್ಪ. ಇವಾಗಲೇ ಕುಡಿಬೇಕೇನಪ್ಪ ನೀನು? ಕರ್ಕೊಂಬರಪ್ಪ, ಮಾತಾಡ್ಸ್ಬರಪ್ಪ. ಕೈ ಹಿಡ್ಕೊಂಬನ್ನಿ.
ಅಲ್ಲಿ ಕೈ ಹಿಡ್ಕೊ, ಗಗನ್ ಕೈ ಹಿಡ್ಕೊ, ಮಮ್ಮಿ ಕೈಗಿಡು ಗಗನ್ ಕೈನ. ಮಾತಾಡ್ಸ್ ಮಮ್ಮಿನು. ಸಾರಿ ಕೇಳಪ್ಪ. ಚಿಟ್ಟಿ ಸಾರಿ ಕೇಳಪ್ಪ. ಸಾಕಿರಪ್ಪ ಚಿಟ್ಟಿ. ಅಲ್ಲಿ ಹೋಗಿ ಹತ್ರಕ್ಕೆ ಸಾರಿ ಮಮ್ಮಿ ಇನ್ನೊಂದ್ಸಲ ಮಾಡಲ್ಲ ಅಂತ. ನೀನೇ ಮಾಡಿದ್ಯಾ? ಇಷ್ಟ ದಿನ ಮಾತಾಡ್ಸಿಲ್ವಲ್ಲ ಅಂತ ಹೇಳು. ಒಳ್ಳೇದಾಯ್ತು ತಾನೇ. ಹೊಡಿಯಂಗಿಲ್ಲ, ಬಡಿಯಂಗಿಲ್ಲ, ಓದು ಅನ್ನಂಗಿಲ್ಲ, ಎಪ್ಸಂಗಿಲ್ಲ, ಆರಾಮ್ ತಾನೆ. ಡೈರಿ ಸೈನ್ ಒಂದು ಮಾತಾಡ್ಸ್ಬೇಕು, ಅದನ್ನು ಮಾಡ್ಕೊಡ್ತಾ ಇದ್ದೀನಲ್ಲ. ನೀನು ಮಾತಾಡಿಸ್ದೇ ಇರಲಿ, ಡೈರಿ ಸೈನ್ ಮಾಡಿ ದಬಾಗ್ತಾ ಇದ್ದೀನಲ್ಲ. ಆರ್ ಯು ಹ್ಯಾಪಿ? ಅಷ್ಟು ಸಾಕು. ಈ ಮೊಸಳೆ ಕಣ್ಣೀರೆಲ್ಲ ನನ್ನ ಹತ್ರ ಬೇಡ. ಮಾಡೋದೆಲ್ಲ ಮಾಡ್ಬಿಟ್ಟು ಮೊಸಳೆ ಕಣ್ಣೀರ್ ಹಾಕೋ ಅವಶ್ಯಕತೆ ನನಗೆ ನನ್ನ ಹತ್ರ ಇಲ್ಲ. ರೋಹಿಣಿ ಮನ್ಸು ಕರೆಕ್ಟ್ ಅಲ್ವೇನೆ ನಿನ್ಗೆ? ಅಪ್ಪ ಆಗದ ನಾನು ಇಷ್ಟು ನನ್ನ ಮಕ್ಳು ಅಂತ ನೋಡ್ಕೊಂಡಿದ್ದಕ್ಕೆ ಮನ್ಸು ಕರಗ್ತದೆ. ಈ ಸಲ ಎಷ್ಟೋ ಸಲ ಕರ್ಗಿಂಗ್ ಮಾಡಿರೋದಕ್ಕೆ ಹಿಂಗೆ ಅನ್ಭವಿಸ್ತಾ ಇರೋದು ನಾನು. ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತ್ತೆ ಅಂತ ಅಷ್ಟಿಲ್ದಲ್ಲಿ ಹೇಳ್ತಾರೆ ಹಿರಿಯರು. ಅವ್ನ ಕಣ್ಣೀರೇ ಸಾಕ್ಷಿ ಗಣ. ಬಾರಪ್ಪ ಮಾತಾಡ್ಸ್ಬರಪ್ಪ. ಹೊಡಿ ಬಿಡ್ಕಣು. ವಾಕಿ ಕರ್ಕೊಂಡೋಯ್ತಿದ್ದೆ, ಬೇರೆ ಎಲ್ಲರೂ ಕರ್ಕೊಂಡೋಯ್ತಿದ್ದೆ ನಮ್ಮನ್ನ. ಇದ್ಯಾವಾಗ ಹಾಕ್ಸದ್ರಿ? ಶಾಪಿಂಗ್ ಮಾಡೋದೇನೂ ಇಲ್ಲ, ಅದು ಬಿಸಿಲು ಬಾಗಿಲಿಗೆ ಹೊಡಿತದೆ ಅಂತ ಮಾಡ್ತೀವಿ. ಹೌದಾ? ನೋಡ್ಲೇ ಇಲ್ಲ, ನಾನು ಅಬ್ಸರ್ವ್ ಮಾಡಲಿಲ್ಲ ಅವಾಗಿಂದ. ಸ್ಕ್ರೀನ್ ಹಾಕ್ಸ್ಬಿಟ್ಟ ನೋಡವ ಮಮ್ಮಿ. ಸಾರಿ. ಯಾರು ರಂಗೋಲಿ ತುಂಬಿದ್ದು? ಬುದ್ಧಿ ಇಲ್ಲ ಅನ್ನು ಅನ್ಬಾರ್ದು. ಬುದ್ಧಿ ಇಲ್ಲ ಅಂತ ಬೈಯೋ. ವಾಕಿಂಗ್ ಕೀ ತಗೊಂಡ ಗಾಡಿಲ್ಲ. ಹ್ಞೂ ಮತ್ತೆ ನಡ್ಕೊಂಡು ಹೋಗದ? ಹಿಂಗೆ ಒಂದೇ ದಾರಿ ನೋಡಿ. ಅಷ್ಟು ದೂರ ಪಾಪ ನಡೀತೀಯ? ಪಾಪ ನೀನು ಅಷ್ಟು ದೂರ ನಡೀತೀರ ನೀವು? ಒಂದು ಬೇಗ ತಗೊಂಡು ಬೇಗ ಬಾ. ಅವ್ರು ಕೆಲಸ ಮಾಡ್ತವ್ರೆ. ಚಿಟ್ಟಿನ ಬಿಟ್ಟೋಗದ್ ಬಾ ನಾವಿಬ್ರು. ಬಿಟ್ಟೋಗ ವಾಕಿಂಗ್ ಹೋಗ್ತಾ ಇದೀವಿ ಇವಾಗ. ಏನ್ ಮಾಡಿದ್ರಿ ಸಂಕ್ರಾಂತಿಗೆ? ಹೌದಾ? ನೀನ್ ಕರ್ದೇ ಇಲ್ಲ ನನ್ನ. ನೀಟಾಗಿ ಹಿಡ್ಕೊಳಕ್ಕೆ ಬರಲ್ವಾ ನಿಂಗೆ? ನೀರು ಬೇರೆ ತರ್ಲಿಲ್ಲಲ್ಲ. ನೀರು ತರ್ಲಿಲ್ಲ, ಏನು ತರ್ಲಿಲ್ಲ. ತೊಳೆದು ಅಲ್ಲೆಲ್ಲ ನೀರು ಸಿಗಲ್ವಾ? ಅಲ್ಲಲ್ಲಿ ಇಲ್ಲ ನೀರು. ಅದನ್ನೇ ಕೊಡು ತಿನ್ಲಿ. ಇನ್ನೊಂದು ಫೋನ್ ನಿಂದಕ್ಕೆ ಫೋನ್ ಬರ್ತದಾ? ಇಲ್ಲ. ಕೋತಿ ಬಂತು. ಎದ್ರುಕೊಂಬಿಡ್ಲು. ಅಲ್ಲಿರೋನೇ ತಗೊಂಬೋಗು, ರೋಡಲ್ಲಿರೋ ತಗೊಂಬೋಗು. ಸಾಕು, ಅಲ್ಲಿ ರೋಡಲ್ಲಿರೋ ತಗೊಂಬೋಗು. ಬಿದ್ದಿದೆ ಈಗ. ಸಾಕು ಬನ್ನಿ ಇಲ್ಲೇ. ಎಲ್ಲೋಗ್ತಾ ಇದ್ದೀರಾ? ಬಿಸಿಲ ಇಬ್ರು ಹೆಸರು ಇಟ್ಕೊ. 1 2 3 ಯಾಕೋ ಯಾವಾ. ನಿಧಾನ. ನೀನೆಲ್ಲಿ ಬೀಳ್ತೀಯೋ ಅಂತ ಭಯ ಆಯ್ತದಪ್ಪ. ಪ್ಯಾಂಟರ್ ಹಾಕೊಂಬರ್ಬೇಕಿತ್ತು ನೀನು. ಧೂಳು ಪಾಪ, ಅದು ಮಣ್ಣು ತುಂಬದ ಅದರಲ್ಲಿ. ಸೂಪರ್. ಹೆಂಗ್ ಮಾಡ ನೀನು? ಹೆಂಗ್ ಮಾಡ? ಹಿಂಗೆ ಅಂದೆಲ್ಲ ತೋರ್ಸೋದು ಹೆಂಗೆ? ಇಲ್ಲಿ ನನಗೆ ತೋರ್ಸ, ಅಲ್ಲಿ ಅಂಜುಗೆ ತೋರ್ಸ. ನಿಧಾನ. ವೇರ್ ಇಸ್ ಚಿಟ್ಟಿ? ವಾಟ್ ಶಿ ಡೂಯಿಂಗ್? ವಾವ್, ಮ್ಯಾಗ್ನೆಟ್ ಅನ್ಸ್ತದಮ್ಮ ನೀವು. ಓಹೋ, ಅದು ಕೆಳಗಡೆಗೆ ಅಂಟ್ಕೊಂತೈತೆ. ಏನು ಮಾಡ್ತಿದ್ದೀರಾ ಸರ್? ಇಲ್ಲೊಂದು ಸ್ವಲ್ಪ ಇಟ್ಟಿದ್ದಾಳೆ ನೋಡಿ ಸರ್. ಇದ್ರ ಮೇಲೆ ಸ್ವಲ್ಪ ಇಟ್ಟಿದ್ದಾಳೆ ನೋಡಿ ಸರ್.
ಏನು ಮಾಡ್ತಿದ್ರು ಮೇಡಮ್? ಅಡುಗೆ ಮಾಡ್ತಾಯಿದ್ದೀವಿ. ಯಾಕೆ ಯಾವಾಗಲೂ ನಾನು ನಿಮ್ಮ ಮನೆ ಕರಿತೀಯಲ್ಲ, ನಾನು ಆವಾಗಲೇ ಕೇಳೋಣ ಅಂದ್ಕೊಂಡೆ, ಮರ್ತೇ ಇತ್ತು ನನಗೆ. ಅದೇ ನೀನೇನಾದ್ರು ಹೆಲ್ಪ್ ಮಾಡ್ತೀಯೇನೋ ಅಂತ ಕರಿತೀನಿ, ಅರೆ ನೀನೇನು ಮಾಡಲ್ಲ. ನಿನಗೆ ಹೆಲ್ಪ್ ಮಾಡ್ಬೇಕಂದ್ರೆ ನಾನು ಅಲ್ಲ, ನಿನಗೆ ಹೆಲ್ಪ್ ಮಾಡ್ಬೇಕಂದ್ರೆ ಏನಾರ ಕೆಲಸ ತೋರಿಸಿ ಇಟ್ಕೋಬೇಕು. ನೀನ್ ಕೆಲಸದಲ್ವಾ? ಜೋಕು ಜೋಕು ತಗೊಂಡ್ರೆ ಜೋಕು, ಸೀರಿಯಸ್ ಆಗ್ತದೆ. ಜೋಕ್ ಇದು ನಮ್ಮ ಅಕ್ಕ ಜೋಕ್ ಮಾಡ್ತಾ ಇದ್ದಾರೆ. ಹಂಗೆ ನಾವು ಸೂಪರ್. ನೀವು ಏನು ಮಾಡ್ತಾ ಇದ್ದೀರಾ ಮೇಡಮ್? ಬಸ್ಸರು ಎಷ್ಟು ಮೆಣಸಿನ್ಕಾಯಿ ಹಾಕ್ತೀಯಾ? ನಾನು ಎರಡೇ ಹಾಕ್ತೀನಿ. ನಿಂದು ಮೆಣಸಿನ್ಕಾಯಿ ಖಾರ ನಮ್ಮ, ನಂದು ಆ ಥರ ಇದೆ. ಇನ್ನೇನು ಬಿಗ್ ಬಾಸ್ ಸ್ಟಾರ್ಟ್ ಆಗ್ತೈತೆ ಅಂತ ಪಟ 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 ಅಂತ ಮಾತಾಡ್ತಾ ಇದ್ದಾರೆ. ಟೈಮ್ ಹಾಗೆ ಹೊತ್ತು ಇನ್ನೂ ಅಡುಗೆ ಮಾಡಿಲ್ವಲ್ಲ ಮತ್ತೆ? ಈಗ ಹಂಗೆ ರಫ ರಫ ಪರ ಪರ ಅಂತ ಮಾಡ್ತೀನಿ. ಬಿಗ್ ಬಾಸ್ ಇನ್ನೇನು ಫಿನಾಲೆ ಬಂತು. ಯಾರು ಗೆಲ್ತಾರೆ ರಣಿ? ಬಿಗ್ ಬಾಸ್ ಅಲ್ಲಿ ಯಾರು ಗೆಲ್ತಾರೆ? ನನಗೆ ಯಾರು ಇಷ್ಟ ಅಂತ ಹೇಳಿ? ಯಾರು? ಅಶ್ವಿನಿ ಗೌಡ ಇಷ್ಟ ಅಂತ ಹೇಳಿ, ಪರವಾಗಿಲ್ಲ. ಆಕ್ಚುಲಿ ಅಲ್ಲೆಲ್ಲ ಹೋಗಿರೋದು ವ್ಯಕ್ತಿತ್ವದ ಆಟ ಆಡಕ್ಕೆ. ವ್ಯಕ್ತಿತ್ವದ ಆಟದಲ್ಲಿ ಅಶ್ವಿನಿ ಸೋತು ಗೆದ್ದು ಮಾಡಿದಾಳೆ, ಬಟ್ ಅವ್ಳು ವಿನ್ ಆಗ್ಬೇಕು. ಬಟ್ ಗಿಲ್ಲಿ ಎಲ್ಲೂ ವ್ಯಕ್ತಿತ್ವ ಕಾಣಿಸಿಲ್ಲ ನನಗೆ. ಬಟ್ ಜನಗೆಲ್ಲ ಅವ್ರ ಮೇಲೆ ಕ್ರೇಜು. ನಾವೇನ್ ಮಾಡೋಕ್ಕಾಗುತ್ತೆ? ಗೆಲ್ಲೋರ್ ಗೆಲ್ಲಿ, ಅದಕ್ಕೋಸ್ಕರ ನಾವು ಜಗಳ ಆಡೋಕ್ಕಾಗುತ್ತಾ? ಡೈಲಿ ಒಂದು ದಿನ ಮಿಸ್ ಮಾಡ್ದಲ್ಲೇ ನೋಡ್ತಾಳೆ ಬಿಗ್ ಬಾಸ್ ನ. ಅದಕ್ಕೆಲ್ಲ ನಾವ್ ಇದು ಮಾಡಕ್ಕಾಗತ್ತಾ? ಮತ್ತೆ ಎಂತಕ್ ನೋಡ್ರಿ ಇಷ್ಟಿಂದ 3 ತಿಂಗಳು ಬಿಗ್ ಬಾಸ್ ನ? ಸುಮ್ಮನೆ ಎಂಟರ್ಟೈನ್ಮೆಂಟ್. ಅದೇ ಗಿಲ್ಲಿ ಮಾಡ್ತಾ ಇರೋದೇ ಎಂಟರ್ಟೈನ್ಮೆಂಟ್. ಅವನೊಬ್ನೇ ಕೊಡ್ತಾ ಇರೋದು, ಅವನೊಬ್ಬ ರಕ್ಷಿತಾ ಒಬ್ಳು, ಇಬ್ರೇ ಕೊಡ್ತಾ ಇರೋದು ಎಂಟರ್ಟೈನ್ಮೆಂಟ್. ಅಲ್ವೇನಾಗನ? ನಿಮ್ಗೆ ಯಾರು ಇಷ್ಟ ಬಿಗ್ ಬಾಸ್ ಅಲ್ಲಿ? ನಿಮ್ಗೆ? ಅಶ್ವಿನಿ ಇಲ್ಲಾಂದ್ರೆ ಗಿಲ್ಲಿ. ವಾಟ್ ನಾನ್ಸೆನ್ಸ್ ಯಾರ್? ಅಶ್ವಿನಿ ಯಾರಪ್ಪ? ಅಶ್ವಿನಿ ಯಾರಿಷ್ಟಪ್ಪ? ಏ ನಾನೇನು? ಎಸ್, ಗಿಲ್ಲಿನೇ ಗೆಲ್ಲೋದು. ನೋಡ್ತಾ ಇರ್ಬೇಕು. ಇಲ್ಲಿ ನಿಂತ್ಕೊ. ಗಿಲ್ಲಿ ವೋಟ್ ಮಾಡಿ ಅಂತ ಹೇಳಿ. ಇಲ್ಲಿ ನಿಂತ್ಕೋ. ಗಿಲ್ಲಿಗೆ ವೋಟ್ ಮಾಡಿ ಎಲ್ಲರೂ. ಯಾವಾಗ ಒಂದ್ಸಲ ಭಾರತ ತೆಗೆದ್ರೆ ಮೋದಿ ಯಾರು ಬರ್ಬೇಕು ಈ ಸೀಸನ್